ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸರ್ಕಾರಿ ನೌಕರರ ಉಡುಗೆಗೆ ಕಟ್ಟುನಿಟ್ಟಿನ ಸುತ್ತೋಲೆಯನ್ನು ಹೊರಡಿಸಿದೆ. ಸಭ್ಯ ಬಟ್ಟೆಗಳನ್ನು ಧರಿಸಿ ಕಚೇರಿಗೆ ಬರಬೇಕು. ಸರ್ಕಾರದ ಖ್ಯಾತಿಗೆ ಧಕ್ಕೆ ತರುವ ಅಸಭ್ಯ ಉಡುಗೆಗಳಿಗೆ ಶಿಸ್ತು ಕ್ರಮ ನಿಶ್ಚಿತ. ಈ ಸಂದೇಶವನ್ನ ಇಲಾಖೆ ಮುಖ್ಯಸ್ಥರು, ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿ ಕಚೇರಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇತರರಿಗೆ ಕಳುಹಿಸಲಾಗಿದೆ. ಸಾರ್ವಜನಿಕರಿಂದ ಬಂದ ದೂರುಗಳ ಪ್ರಕಾರ ಕೆಲವು ನೌಕರರು ಹರಿದ ಜೀನ್ಸ್, ಸ್ಲೀವ್ಲೆಸ್ ಡ್ರೆಸ್, ಬಿಗಿಯಾದ ಬಟ್ಟೆಗಳಂತಹ ಅಸಭ್ಯ ಉಡುಗೆಯನ್ನ ತೊಟ್ಟು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಸಮಂಜಸವಲ್ಲ. ಕಾಲೇಜು ವಿದ್ಯಾರ್ಥಿಗಳಂತಹ ಉಡುಗೆ ಸರ್ಕಾರಿ ಕಚೇರಿಗಳಲ್ಲಿ ಸೂಕ್ತವಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹಿಂದಿನ ಸೂಚನೆಗಳನ್ನ ಅನೇಕರು ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಈ ಸುತ್ತೋಲೆಯನ್ನ ಸ್ವಾಗತ ಮಾಡಿದ್ದಾರೆ. ನೌಕರರ ಉಡುಗೆ ಇತರರಿಗೆ ಮುಜುಗರವನ್ನ ಉಂಟು ಮಾಡಬಾರದು, ಕಚೇರಿಗಳಲ್ಲಿ ಸಭ್ಯತೆ ಕಾಪಾಡಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ನೌಕರರ ಚಲನವಲನಗಳನ್ನ ಟ್ರ್ಯಾಕ್ ಮಾಡುವುದಕ್ಕೆ ಲೆಡ್ಜರ್ ಮತ್ತು ಮೂವ್ಮೆಂಟ್ ರಿಜಿಸ್ಟರ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆ 10 ನಿಮಿಷದ ಒಳಗೆ ಕಚೇರಿಗೆ ಹಾಜರಾಗಿ ಇರಬೇಕು. ಕೆಲಸ ಮುಗಿಯುವವರೆಗೆ ಬೇಗ ಯಾರು ಕೂಡ ಮನೆಗೆ ಹೋಗುವ ಹಾಗಿಲ್ಲ. ಹೊರಗೆ ಹೋಗೋದಾದ್ರೆ ರಿಜಿಸ್ಟರ್ನಲ್ಲಿ ನಮೂದಿ ಮಾಡಬೇಕು. ಈ ಸುತ್ತೋಲೆ ಸರ್ಕಾರದ ಚಿತ್ರಣವನ್ನ ಉತ್ತಮಗೊಳಿಸಿ ಸಾರ್ವಜನಿಕರ ನಂಬಿಕೆಯನ್ನ ಬೆಳೆಸುತ್ತೆ. ನೌಕರರು ಸಹಕರಿಸಿ ಶಿಸ್ತು ಪಾಲನೆ ಮಾಡುವುದು ಅತ್ಯಗತ್ಯವಾಗಿದೆ.